ನಮಸ್ಕಾರ, ಎಫ್ಎಂ ನ್ಯೂಸ್ಗೆ ಸ್ವಾಗತ. ನಾನು ಭಾರ್ಗವಿ. ಇದೀಗ ಬಂದ ನ್ಯೂಸ್ ಅಪ್ಡೇಟ್. ದೇಶ ರಕ್ಷಕರ ಪಡೆ ಸಂಚಾಲಿತ ಅನ್ನ ಸ್ನೇಹಿ ಸ್ನೇವಾ ಬಳಗದ ವತಿಯಿಂದ ಹಮ್ಮಿಕೊಳ್ಳಲಾಗುತ್ತಿರುವ ಹಸಿವು ಮುಕ್ತ ಸೇವಾ ಕಾರ್ಯಕ್ರಮ 100ನೇ ವಾರವನ್ನು ಇಂದು ಯಶಸ್ವಿಯಾಗಿ ಆಚರಿಸಲಾಯಿತು. ನಗರದ ವಿವಿಧ ಭಾಗಗಳಲ್ಲಿ ಬೇರೆ ಊರಿಗೆ ತೆರಳುವ ಪ್ರಯಾಣಿಕರು, ನಿರ್ಗತಿಕರು ಹಾಗೂ ಆಶ್ರಯಹೀನರಿಗೆ ಉಚಿತವಾಗಿ ಬಿಸಿ ಊಟ ವಿತರಿಸಲಾಯಿತು. ಈ ಉದಾತ್ತ ಅನ್ನದಾನ ಕಾರ್ಯಕ್ರಮದ ಅಂಗವಾಗಿ ಜಿಲ್ಲಾ ಸರ್ಕಾರಿ ಆಸ್ಪತ್ರೆ ಆವರಣ, ಕೇಂದ್ರ ಬಸ್ ನಿಲ್ದಾಣ, ರೈಲ್ವೆ ನಿಲ್ದಾಣ ಹಾಗೂ ನಗರದ ಪ್ರಮುಖ ವೃತ್ತಗಳಲ್ಲಿ ರಸ್ತೆ ಬದಿಯಲ್ಲಿ ವಾಸಿಸುವ ನೂರಾರು ಜನರನ್ನ ದೇಶ ರಕ್ಷಕರ ಪಡೆ ಸ್ವಯಂ ಸೇವಕರು ಖುದ್ದಾಗಿ ಭೇಟಿ ನೀಡಿ ಗೌರವಪೂರ್ವಕವಾಗಿ ಸಿದ್ಧಪಡಿಸಿದ ಆಹಾರವನ್ನು ವಿತರಿಸಿದರು. ಕಾರ್ಯಕ್ರಮಕ್ಕೆ ಮಹಾನಗರ ಪಾಲಿಕೆ ಉಪ ಆಯುಕ್ತ ಮಹಾವೀರ್ ಬೋರಣ್ಣವರ್, ಖ್ಯಾತ ಮಧುಮೇಹ ತಜ್ಞ ಡಾಕ್ಟರ್ ಬಾಬು ರಾಜೇಂದ್ರ ನಾಯಕ್, ಮಹಾನಗರ ಪಾಲಿಕೆ ಸದಸ್ಯರಾದ ಶಿವರುದ್ರ ಬಾಗಲಕೋಟ್, ರಾಹುಲ್ ಜಾಧವ್ ಹಾಗೂ ಬಂದೇ ನವಾಜ್ ಬೀಳಗಿ ವಿಶೇಷ ಅತಿಥಿಯಾಗಿ ಭಾಗವಹಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಸಂಘಟನೆಯ ಸಂಸ್ಥಾಪಕ ರೋಹನ್ ಆಪ್ಟೆ, ಮಾನವ ಸೇವೆಯೇ ಮಾಧವ ಸೇವೆ ಎಂಬ ಧ್ಯೇಯದೊಂದಿಗೆ ಅನ್ನ ಸ್ನೇಹಿ ಸೇವಾ ಬಳಗ ನಿರಂತರವಾಗಿ ಸಮಾಜಮುಖಿ ಕಾರ್ಯಗಳನ್ನು ಕೈಗೊಳ್ಳುತ್ತಿದೆ. ಹಸಿದವರ ಹೊಟ್ಟೆ ತುಂಬಿಸುವ ಕಾರ್ಯಕ್ಕಿಂತ ಶ್ರೇಷ್ಠ ಸೇವೆ ಮತ್ತೊಂದಿಲ್ಲ ಎಂದರು. ಸಂಘಟನೆಯ ಅಧ್ಯಕ್ಷ ಆಕಾಶ್ ಇಂಡಿ ಮಾತನಾಡಿ, ಹಸಿದವರಿಗೆ ಅನ್ನ ನೀಡುವುದಕ್ಕಿಂತ ಮಿಗಿಲಾದ ಧರ್ಮ ಮತ್ತೊಂದಿಲ್ಲ. ಈ ಸೇವಾ ಕಾರ್ಯವನ್ನು ಚಿರಸ್ಥಾಯಿಯಾಗಿಸುವುದು ನಮ್ಮ ಪ್ರಮುಖ ಉದ್ದೇಶವಾಗಿದೆ. ಮುಂದಿನ ದಿನಗಳಲ್ಲೂ ಇಂತಹ ಮಾನವೀಯ ಸೇವೆಗಳು ನಿರಂತರವಾಗಿ ಮುಂದುವರಿಯಲಿವೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ದೇಶ ರಕ್ಷಕರ ಪಡೆಯ ವಿಕ್ರಮ್ ತಂಬೇಕರ್, ಜಗದೀಶ್ ರೂಗಿಮಠ್, ಕಿರಣ್ ಕೊಳೂರ್ಗಿ, ಶಶಿ, ಸುಜಿತ್, ಕೃಷ್ಣ, ಶಶಿಧರ್, ಮುತ್ತು, ಮೈಬೂಬ್, ಮುಸ್ತಾಕ್, ಶಾಂತು, ಸಂತೋಷ್, ಮಹಾಂತೇಶ್, ಪ್ರಕಾಶ್, ವಿನಾಯಕ್, ಸಾಗರ್, ವೀರೇಶ್, ವಿನೋದ್ ಪತ್ತಾರ್ ಸೇರಿದಂತೆ ಅನ್ನ ಸ್ನೇಹಿ ಸೇವಾ ಬಳಗದ ಸದಸ್ಯರು ಹಾಗೂ ಸ್ಥಳೀಯ ಮುಖಂಡರು ಹಾಗೂ ಇತರರು ಉಪಸ್ಥಿತರಿದ್ದರು. राहुल इकडे बघ. ಊಟ ಮಾಡ್ರಿ, ಗರಂ ರೈಸ್ ಐತಿ. ಊಟ ಮಾಡ್ರಿ, ಯಾವ ಊರಿ ಕಾಕ? ಊಟ ಮಾಡ್ರಿ, ಆಶೀರ್ವಾದ ಇಲ್ರಿ. ಪ್ರತಿ ದಿವಸ ಯಾವುದೇ ಫೋಟೋ ಹೆಸರು ಎಲ್ಲಿ ಬರ್ತಾರ? ಊಟ ಮಾಡಿ ಹಂಗೆ
ಇಲ್ಲ ಬಾಟ್ಲಿ ಕೊಡ್ರಿ ನೀರು ಕೊಡ್ರಿ ಎಲ್ಲ ಅತಿಥಿ ಗಣ್ಯಮಾನ್ಯರಿಗೆ ದೇಶ ರಕ್ಷಕರ ಪಡೆ ಪರಿವಾರ ಮತ್ತು ಅನ್ನ ಸ್ನೇಹಿ ಸೇವಾ ಬಳಗದ ವತಿಯಿಂದ ಅವರಿಗೆ ಆತ್ಮೀಯವಾಗಿ ಸ್ವಾಗತವನ್ನು ಕೋರುತ್ತೇನೆ. ಈ ಒಂದು ದೇಶ ರಕ್ಷಕರ ಪಡೆ 26/8/2018 ಅಧಿಕೃತವಾಗಿ ಉದ್ಘಾಟನೆಗೊಂಡು ದೇಶ ರಕ್ಷಕ ಪಡೆ ಅಲ್ಲಿಂದ ಸಮಾಜ ಸೇವೆಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಹಲವಾರು ಸಾಮಾಜಿಕ ಸೇವೆಗಳನ್ನು ಮಾಡುತ್ತಾ ಇಲ್ಲಿಗೆ ಮುಂದುವರೆದಿದೆ. ಮೊದಲನೇ ಬಾರಿಗೆ ನಾವು ದೇಶ ರಕ್ಷಕ ಪಡೆ ಈ ಒಂದು ಸಂಘದಲ್ಲಿ ನೆರೆ ಸಂತ್ರಸ್ತರ ಕಾರ್ಯದಲ್ಲಿ 24 ದಿನಗಳ ಕಾಲ ನಿರಂತರವಾಗಿ ಒಂದು ಕಾರ್ಯಾಚರಣೆಯನ್ನು ಮಾಡಿದ್ವಿ. ಅದೇ ರೀತಿ ಕೊರೋನಾ ಸಮಯದಲ್ಲಿ ಪ್ರತಿ ಮನೆಗೆ ಅಂದರೆ ಯಾರ್ಯಾರಿಗೆ ಔಷಧಿಗಳ ಕೊರತೆ ಇತ್ತು, ಔಷಧಿಗಳ ಸಹಾಯ ಇತ್ತು, ಅಂಥ ಸಮಯದಲ್ಲಿ ಕೊರೋನಾ ಸಮಯದಲ್ಲಿಯೂ ಕೂಡ ನಮ್ಮ ಒಂದು ದೇಶ ರಕ್ಷಕರ ಪಡೆ ಎಲ್ಲ ಮನೆಗೆ ಉಚಿತವಾಗಿ ಔಷಧಿಗಳನ್ನು ವಿತರಿಸುವ ಕಾರ್ಯವನ್ನು ಹಮ್ಮಿಕೊಂಡಿತ್ತು. ಅದೇ ರೀತಿ ಉತ್ತರ ಪ್ರದೇಶ ಯೋಗಿ ಆದಿತ್ಯನಾಥ್ ಅವರ ಒಂದು ಚುನಾವಣೆ ಪ್ರಚಾರದಲ್ಲಿಯೂ ಕೂಡ 15 ದಿನಗಳ ಕಾಲ ವಿಜಯಪುರದಿಂದ ಉತ್ತರ ಪ್ರದೇಶದ ಗೋರಖಪುರಕ್ಕೆ ಹೋಗಿ ಅಲ್ಲಿ 3-4 ಜಿಲ್ಲೆಗಳಲ್ಲಿ ನಮ್ಮ ದೇಶ ರಕ್ಷಕರ ಪಡೆ ಪ್ರಚಾರವನ್ನು ಉಚಿತವಾಗಿ ಮಾಡಿತ್ತು. ಅದು ಒಂದು ಅಳಿಲು ಸೇವೆ ಅಂತ ಹೇಳ್ಬೋದು. ಅದೇ ರೀತಿ ನಂತರ ನಾವು 2/10/2021 ಆಕಾಶ ರಕ್ತ ಸಹಾಯವಾಣಿ ಕೇಂದ್ರ ಅಂತ ಒಂದು ರಕ್ತ ಸಹಾಯವಾಣಿ ಕೇಂದ್ರವನ್ನು ತೆಗೆದಿದ್ದು, ಅದರಿಂದ 6,000ಕ್ಕೂ ಹೆಚ್ಚು ರಕ್ತದ ಅವಶ್ಯಕತೆ ಇರುವಂಥವರಿಗೆ ನಮ್ಮ ದೇಶ ರಕ್ಷಕರ ಪಡೆ ಮತ್ತು ಆಕಾಶ ರಕ್ತ ಸಹಾಯವಾಣಿ ವತಿಯಿಂದ ನಾವು ರಕ್ತವನ್ನು ದಾನಿಗಳ ಮುಖಾಂತರ ಅವರಿಗೆ ಒದಗಿಸಿಕೊಟ್ಟಿದ್ದೀವಿ. ಅದೇ ರೀತಿ 350ಕ್ಕೂ ಹೆಚ್ಚು ಜನರಿಗೆ ಉಚಿತವಾಗಿ ರಕ್ತವನ್ನು ನಮ್ಮ ಸಂಸ್ಥೆ ವತಿಯಿಂದ ನೀಡಿದ್ದೇವೆ. ಅದೇ ರೀತಿ 21/12/2023 ಈ ಒಂದು ನಿರ್ಗತಿಕರಿಗೆ ಏನಾದರೂ ಮಾಡಬೇಕೆಂದು ಒಂದು ಉದ್ದೇಶದಿಂದ ನಾವು ಅನ್ನ ಸ್ನೇಹಿ ಬಳಗ, ಈ ಒಂದು ಅನ್ನ ಸ್ನೇಹಿ ಬಳಗದ ವತಿಯಿಂದ ನಾವು ಪ್ರತಿ ಗುರುವಾರ ಬಸ್ ಸ್ಟ್ಯಾಂಡು ಮತ್ತು ಜೋಡುಗುಮ್ಮಟ್ಟು, ಆಮೇಲೆ ಸರ್ಕಾರಿ ದವಾಖಾನೆ, ಆಮೇಲೆ ಇಲ್ಲಿ ಸ್ಟೇಡಿಯಂ ಹತ್ರ ಇರುವಂಥ ಎಲ್ಲರಿಗೂ ಕೂಡ ಉಚಿತವಾಗಿ ಊಟದ ವ್ಯವಸ್ಥೆಯನ್ನು ಮಾಡಿದ್ವಿ. ಅದು ಇಲ್ಲಿವರೆಗೂ ಪ್ರತಿ ಗುರುವಾರ ನಡೆದುಕೊಂಡು ಈ ದಿನ 100ನೇ ದಿನಕ್ಕೆ ತಲುಪಿದೆ. ಈ ಒಂದು ಕಾರ್ಯ ಅತಿ ಯಶಸ್ವಿಯಾಗಿ ನಮ್ಮ ತಂಡ ನಡೆಸಿಕೊಂಡು ಬಂದಿದ್ದಕ್ಕೆ ಅದಕ್ಕೆ ನಾನು ಚಿರಋಣಿ ಅಂತ ಹೇಳ್ತೀನಿ. ಅದೇ ರೀತಿ ನಿಮ್ಮೆಲ್ಲರ ಸಹಕಾರ ಪ್ರೋತ್ಸಾಹ ಇದ್ದರೆ ಇದೇ ರೀತಿ ನಾವು ಪ್ರತಿ ಗುರುವಾರ ಮುಂದುವರಿಸುತ್ತೀವಿ ಅಂತ ಹೇಳ್ತಾ ನನ್ನ ಒಂದು ಮಾತಿಗೆ ವಿರಾಮ ನೀಡುತ್ತೇನೆ. ನೀವೇನು ಹ್ಞೂ ಅನ್ಕೊಂಡು ನಮ್ಮ ಸ್ನ್ಯಾಪ್ ಹಾಕ್ರಿ ಮೊದಲ. ರಾಜಕಾರಣಿ ವಿಡಿಯೋ ಮಾಡಂಗಿಲ್ಲ. ದಯಮಾಡಿ ಮುಂದೆ
ಬೇರೆ ಲೊಕೇಶನ್ ಸೆಟ್ ಮಾಡ್ಬೇಕು. ಆಯ್ತಾಯ್ತು. ₹1,20,000 ತಂದಾನಪ್ಪ. ಪ್ರತಿಯೊಬ್ಬ ಪೋಷಕರ ಕನಸು ತಮ್ಮ ಮಕ್ಕಳು ಉತ್ತಮ ಶಿಕ್ಷಣ ಪಡೆದು ಉತ್ತಮ ಭವಿಷ್ಯ ನಿರ್ಮಿಸಿಕೊಳ್ಳಬೇಕು ಅನ್ನೋದು. ಆ ಕನಸಿಗೆ ಈಗ ಸಿಕ್ಕಿದೆ ಸೂಕ್ತ ವೇದಿಕೆ. ವಿಜಯಪುರದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆ ಎಸ್ಕೆ ಪ್ರೀ ಪ್ರೈಮರಿ ಹಾಗೂ ಪ್ರೈಮರಿ ಪಬ್ಲಿಕ್ ಶಾಲೆಯಲ್ಲಿ 2026-27ನೇ ಸಾಲಿನ ಹೊಸ ಶೈಕ್ಷಣಿಕ ಪ್ರವೇಶಗಳು ಇದೀಗ ಪ್ರಾರಂಭವಾಗಿವೆ. ನರ್ಸರಿ, ಎಲ್ಕೆಜಿ ಹಾಗೂ 1ರಿಂದ 8ನೇ ತರಗತಿಯವರೆಗೆ ಸ್ಟೇಟ್ ಮತ್ತು ಎನ್ಸಿಆರ್ಟಿ ಸಿಲೆಬಸ್ ಆಧಾರಿತ ಗುಣಮಟ್ಟದ ಶಿಕ್ಷಣ ನೀಡಲಾಗುತ್ತದೆ. ಅನುಭವಿ ಶಿಕ್ಷಕರ ಬಳಗ, ಸುಸಜ್ಜಿತ ತರಗತಿ ಕೊಠಡಿಗಳು, ಸ್ಮಾರ್ಟ್ ಕ್ಲಾಸ್ ಹಾಗೂ ಕಂಪ್ಯೂಟರ್ ಶಿಕ್ಷಣ, ಸಾಂಸ್ಕೃತಿಕ ಮತ್ತು ಕ್ರೀಡಾ ಚಟುವಟಿಕೆಗಳು, ಮಕ್ಕಳ ಸರ್ವಾಂಗೀಣ ಬೆಳವಣಿಗೆಗೆ ವಿಶೇಷ ಆದ್ಯತೆಯನ್ನ ನೀಡಲಾಗಿದೆ. ಇದೇ ಈ ಶಾಲೆಯ ವಿಶೇಷತೆಯಾಗಿದೆ. ಮಾತ್ರವಲ್ಲದೆ 6, 7 ಮತ್ತು 8ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಐಐಟಿ, ಜೆಡಬ್ಲ್ಇ ಹಾಗೂ ನೀಟ್ ಫೌಂಡೇಶನ್ ಕ್ಲಾಸ್ಗಳ ವ್ಯವಸ್ಥೆಯೂ ಕೂಡ ಇದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳತ್ತ ಮಕ್ಕಳನ್ನ ಬಾಲ್ಯದಲ್ಲಿಯೇ ತಯಾರಿಸುವ ವಿಶೇಷ ತರಬೇತಿ ಈ ಶಾಲೆಯಲ್ಲಿ ಲಭ್ಯವಿದೆ. ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮದಲ್ಲಿ ಶಿಕ್ಷಣ ಲಭ್ಯ. ಶಿಸ್ತು, ಸಂಸ್ಕಾರ ಮತ್ತು ಗುಣಮಟ್ಟದ ಶಿಕ್ಷಣಕ್ಕೆ ಆದ್ಯತೆ. ಮಕ್ಕಳ ಪ್ರತಿಭೆ ಅನಾವರಣಗೊಳಿಸುವ ಅನೇಕ ಕಾರ್ಯಕ್ರಮಗಳು. ನಿಮ್ಮ ಮಗುವಿನ ಉಜ್ವಲ ಭವಿಷ್ಯಕ್ಕಾಗಿ ಇಂದೇ ಪ್ರವೇಶ ಪಡೆಯಿರಿ. ವಿಳಾಸ ಎಸ್ಕೆ ಪ್ರೀ ಪ್ರೈಮರಿ ಹಾಗೂ ಪ್ರೈಮರಿ ಪಬ್ಲಿಕ್ ಶಾಲೆ, ಪ್ಲಾಟ್ ನಂಬರ್ 14, ತ್ರಿಮೂರ್ತಿ ನಗರ, ಭಾಗ್ಯವಂತಿ ಹಾಸ್ಪಿಟಲ್ ಹತ್ತಿರ, ಗೋಧುಳಿ ನಗರ, ವಿಜಯಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಮೊಬೈಲ್ ನಂಬರ್ 08352319653 ಹಾಗೂ ಮೊಬೈಲ್ ನಂಬರ್ 8971958205 ಹಾಗೂ 9611255191 ಮತ್ತು 8277437858.